ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡಗಳಿಗೆ ಬೇರುಗಳ ಬೆಳವಣಿಗೆಗೆ ಒಂದು ದ್ರವರೂಪದ ಗೊಬ್ಬರವನ್ನು ತಯಾರಿಸಿಟ್ಟಿದ್ದೇನೆ. ಇದನ್ನು ನಾವು ಸುಮಾರು ದಿವಸಗಳ ಕಾಲ ಈ ನೀರಿನ ಡ್ರಮ್ಮಲ್ಲಿ ಇಡಬೇಕಾಗ್ತದೆ. ಇದು ಏನೆಂದರೆ ಬಾಳೆಯಲ್ಲಿ ಪೂಂಬೆ ಅಂತ ಬರ್ತದೆ ನೋಡಿ, ಅದು ಮತ್ತು ಬಾಳೆ ಕಡ್ದಂತಹ ಪೀಸಸ್ಗಳಿರ್ತದಲ್ವ, ಅದನ್ನು ಸಣ್ಣ ಸಣ್ಣದಾಗಿ ಹಚ್ಚಿಟ್ಟು ಈ ನೀರಿಗೆ ಹಾಕಿಕೊಳ್ಬೇಕು. ಇದು ಸುಮಾರು ದಿವಸಗಳ ಕಾಲ ಇಡಬೇಕಾಗ್ತದೆ. ನಾವು ಒಂದು ತಿಂಗಳ ಕಾಲ ತನಕ ಇಡಬೇಕಾಗ್ತದೆ. ಆನಂತರ ಮಲ್ಲಿಗೆ ಗಿಡಗಳ ಬುಡಕ್ಕೆ ಹಾಕಬೇಕಾಗ್ತದೆ. ಇದರಿಂದ ಬೇರುಗಳು ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಯಾರ ಗಿಡದಲ್ಲಿ ಇಳುವರಿ ಇಲ್ಲ ನೋಡಿ, ಅಂಥವರು ಈ ದ್ರವರೂಪದ ಲಿಕ್ವಿಡನ್ನು ತಯಾರಿಸಿ ಹಾಕಿದರೆ 100% ಇದರಲ್ಲಿ ನಿಮ್ಮ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬರ್ತದೆ. ಹಾಗೆಯೇ ಉತ್ತಮವಾಗಿ ಇಳುವರಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇದನ್ನು ಹೇಗೆ ಮಾಡೋದಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ದಯವಿಟ್ಟು ವಿಡಿಯೋ ನೋಡುವವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗಾದರೆ ಬನ್ನಿ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನೋಡಿ, ಇದೇ ಪೂಂಬೆ ಅಂತ ಹೇಳ್ತೇವೆ ನೋಡಿ. ಬಾಳೆ ಗಿಡ ಗೊನೆ ಹಾಕಿದಾಗ ಅದರಲ್ಲಿ ಇರ್ತದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರ ಮೇಲಿನ ಸಿಪ್ಪೆಯನ್ನೆಲ್ಲ ನಾನು ತೆಗೆದಿದ್ದೇನೆ. ಅದನ್ನು ನಾನು ನೀರಿನಲ್ಲಿ ಹಾಕಿ ಮಲ್ಲಿಗೆ ಗಿಡಗಳಿಗೆ ಹಾಕಬೇಕಂತ ಇಟ್ಟಿದ್ದೇನೆ. ಇದನ್ನು ನಾನು ಪಲ್ಯ ಮಾಡ್ತೇನೆ. ತುಂಬ ರುಚಿಯಾಗಿರ್ತದೆ. ಇದಕ್ಕೆ ಕಡಲೆ ಹಾಕಿ ಪಲ್ಯ ಮಾಡಿದರೆ ಊಟಕ್ಕೆಂತೂ ತುಂಬಾ ಟೇಸ್ಟಿ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಇದನ್ನು ಪೀಸ್ ಮಾಡಲಿಕ್ಕೆ ಅಂತ ಹೇಳಿ ಹೀಗೆ ಇಟ್ಟಿದ್ದೇನೆ. ಇದು ನನಗೆ ಪಲ್ಯ ಮಾಡಲಿಕ್ಕೆ ಇರುವಂಥದ್ದು. ಇವಾಗ ಮಲ್ಲಿಗೆ ಗಿಡಗಳಿಗೆ ಇದರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ನಾನು ನೀರಿನಲ್ಲೆಲ್ಲ ಹಾಕಿಟ್ಟಿದ್ದೇನೆ. ಆದರೆ ಅದನ್ನು ನಾವು ತುಂಬ ದಿವಸಗಳ ಕೊಳೆಸಬೇಕು ನೀರಿನಲ್ಲಿ. 4-5 ದಿವಸ ಇಡೋದಲ್ಲ, ಅದು ಸರಿಯಾದಂಥ ವಾಸನೆ ಎಲ್ಲ ಹೋಗಿ ಅದೊಂಥರ ಡಿಕಂಪೋಸ್ಟ್ ಆಗಬೇಕು. ಅದರಲ್ಲಿ ನಾವು ಗಿಡಗಳಿಗೆ ಹಾಕುವಾಗ ಯಾವುದೇ ರೀತಿಯಾಗಿ ವಾಸನೆ ಇರಬಾರ್ದು. ಅಷ್ಟು ದಿವಸಗಳ ಕಾಲ ನಾವು ನೀರಿನಲ್ಲೇ ಇಡಬೇಕಾಗ್ತದೆ. ಅದನ್ನು ಹೇಗೆ ಮಾಡೋದಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ಇದು ನೋಡಿ, ನಾವು ಕಡ್ದಂಥ ಬಾಳೆದು ಏನು ಮೇಲಿನ ಪೋರ್ಷನ್ ಇರುತ್ತೆ ಅಲ್ವ, ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಟಿದ್ದೇವೆ. ಇದನ್ನು ನನಗೆ ಮಲ್ಲಿಗೆ ಗಿಡಗಳಿಗೆ ಹಾಕಬೇಕಂತಲೇ ಇಟ್ಟಿರುವಂಥದ್ದು ನಾನು. ತುಂಬ ಬಾಳೆ ಗಿಡ ಇತ್ತು, ಎಲ್ಲವೂ ಗೊನೆ ಹಾಕಿರುವಂಥದ್ದು. ಆದರೆ ಗೊನೆ ಯಾವುದು ನಮಗೆ ತಿನ್ನಲಿಕ್ಕೆ ಸಿಗಲಿಲ್ಲ. ಈ ಥರ ಇಟ್ಟಿದ್ದೇನೆ ನೋಡಿ, ಬಾಳೆ ಎಲ್ಲ ಕಡ್ದೆಲ್ಲ. ಯಾಕೆಂದರೆ ಇವಾಗ ಮಳೆ ಬರ್ತದಲ್ವ, ಇವಾಗ ಅದನ್ನು ಒಣಗಿಸಲಿಕ್ಕೆ ಆಗೋದಿಲ್ಲ ನೋಡಿ. ಇದರಲ್ಲಿ ತುಂಬ ದೊಡ್ಡ ಬಾಳೆ ಗಿಡ, ಇದು ಕದೋಳಿ ಬಾಳೆ ಅಂತ ಹೇಳ್ತೇವೆ ನೋಡಿ. ಇದು ಮಲ್ಲಿಗೆ ಗಿಡಗಳಿಗೆ ತುಂಬಾ ಒಳ್ಳೆಯದು. ಇದರಿಂದ ಹಗ್ಗವನ್ನು ಮಾಡಿಕೊಳ್ಬೇಕು. ನಾನು ಇವಾಗ ಇಟ್ಟಿದ್ದೇನೆ ನೋಡಿ, ಏನೂ ಪ್ರಯೋಜನ ಇಲ್ಲ. ಇದನ್ನು ಇಟ್ಟು ಮಳೆ ಬರ್ತಾ ಉಂಟು. ಎಷ್ಟು ಚಂದ ಹಗ್ಗ ಗೊತ್ತುಂಟ ಇದರಲ್ಲಿ ಮಾಡಿದರೆ. ತುಂಬ ಬಿಳಿಯಾದಂಥ ಹಗ್ಗ ಸಿಗ್ತದೆ. ಆದರೆ ಇವಾಗ ಹಗ್ಗ ಎಲ್ಲ ಕಪ್ಪಾಗಿದೆ, ಅದಕ್ಕೆ ಮಳೆ ನೀರು ಬಿದ್ದಿದೆ. ಹಾಗಾಗಿ ಹಗ್ಗ ಎಲ್ಲ ಕಪ್ಪಾಗಿ ಹೋಗಿದೆ. ಮಾಡಿದಂಥ ಪ್ರಯತ್ನಕ್ಕೆ ಎಲ್ಲವೂ ವೇಸ್ಟಾಗಿ ಹೋಗಿದೆ. ಹಾಗಾಗಿ ಇವಾಗ ಯಾರು ಬಾಳೆ ಹಗ್ಗವನ್ನು ಮಾಡಲಿಕ್ಕೆ ಹೋಗಬೇಡಿ. ತುಂಬ ಮಳೆ ಬರ್ತಾ ಉಂಟು, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಉಂಟು ನೋಡಿ. ಈ ಥರ ಕೆಂಪಿದು ಕಾಣ್ತದಲ್ವ, ಇದನ್ನು ನಾನು ಕಟ್ ಮಾಡಿ ನೀರಿಗೆ ಹಾಕಿಟ್ಟಿರುವಂಥದ್ದು. ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಗಿಡಗಳ ಬೆಳವಣಿಗೆಗೆ ಕೂಡ ಅಷ್ಟೇ ಒಳ್ಳೆಯದಿದ್ದು. ಇವಾಗ ಕಟ್ ಮಾಡೋದನ್ನು ತೋರಿಸ್ತೇನೆ ನೋಡಿ. ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಬೇಕು. ಇದು ಸರಿಯಾಗಿ ನೀರಿನಲ್ಲಿ ಕೊಳೆಯಬೇಕು. ಕೊಳೆದ ನಂತರವೇ ಇದನ್ನು ಗಿಡಗಳಿಗೆ ಹಾಕುವಂಥದ್ದು. ತುಂಬ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿದರೆ ಅದು ಬೇಗನೆ ಕೊಳಿಲಿಕ್ಕೆ ಈಸಿ ಆಗ್ತದೆ. ಇದನ್ನು ಹಾಕಿದರೆ ಬೇರುಗಳ ಬೆಳವಣಿಗೆ ತುಂಬ ಚೆನ್ನಾಗಿ ಬರ್ತದೆ. ಗಿಡಗಳಿಗೆ ನಾವು ಏನನ್ನು ತಿಂತೇವೆ ನೋಡಿ, ಅದನ್ನೇ ಗಿಡಗಳಿಗೆ ಹಾಕಬೇಕು. ಆದರೆ ಗಿಡಗಳಿಗೆ ಕೊಡುವಂಥ ಪದ್ಧತಿಯೇ ಬೇರೆ ಇರುತ್ತೆ. ನಾವು ಅದನ್ನು ಬೇಯಿಸಿ ಆ ಥರ ತಿಂತೇವೆ, ಗಿಡಗಳಿಗೆ ಹಾಗಲ್ಲ. ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಅದಕ್ಕೆ ನೀರನ್ನು ಹಾಕಿ ಮಾಡಬೇಕಾಗ್ತದೆ. ಈಗ ಎಲ್ಲವನ್ನು ಹಾಕ್ತಾ ಇದ್ದೇನೆ. ನಾನು ಆವಾಗ ತೋರಿಸಿದೆ ನೋಡಿ, ಕರೆದಿರುವಂಥ ಬಾಳೆ ಗಿಡದ್ದು, ಅದನ್ನು ಕೂಡ ಹಾಕಿಟ್ಟಿದ್ದೇನೆ. ಇದಕ್ಕೆ ದೊಡ್ಡ ಡ್ರಮ್ ಇದ್ದರೆ ನೀರನ್ನು ಫುಲ್ ಹಾಕಬಾರ್ದು, ಸ್ವಲ್ಪ ಕಾಲುವಾಸಿ ಬಿಡಬೇಕು. ಅದನ್ನು ಚೆನ್ನಾಗಿ 3 ದಿವಸಗಳ ಕಾಲ ಚೆನ್ನಾಗಿ ತಿರುಗಿಸಬೇಕು. ದಿನ ಬಿಟ್ಟು ದಿನ ತಿರುಗಿಸ್ತಾ ಇರಬೇಕು. ಒಂದು ಕೋಲಿನ ಸಹಾಯದಿಂದ ತಿರುಗಿಸ್ತಾ ಇರಬೇಕು. ನಾವು ಯಾವಾಗ ಗಿಡಗಳಿಗೆ ಹಾಕ್ತೇವೆ ನೋಡಿ, ಅಷ್ಟರ ತನಕ ಈ ರೀತಿಯಾಗಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗಿಸ್ತಾ ಇರಬೇಕು. ಮಲ್ಲಿಗೆ ಗಿಡಗಳಿಗೆ ಯಾವತ್ತು ದ್ರವರೂಪದಲ್ಲಿ ಕೊಡಬೇಕು, ಲಿಕ್ವಿಡ್ ಗೊಬ್ಬರವನ್ನೇ ಕೊಡಬೇಕು. ಆವಾಗ ಬೇರುಗಳ ಬೆಳವಣಿಗೆ ಕೂಡ ತುಂಬ ಸಹಕಾರಿಯದು. ಗಿಡಗಳು ಕೂಡ ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಲಿಕ್ವಿಡ್ ಟೈಪ್ನ ಗೊಬ್ಬರ ಮಲ್ಲಿಗೆ ಗಿಡಗಳಿಗೆ ಸೂಕ್ತವಾದಂಥ ಗೊಬ್ಬರ. ಅಂಗಡಿಯಿಂದ ಗೊಬ್ಬರ ತಂದು ಕೆಮಿಕಲ್ ಮಿಶ್ರಿತ ಗೊಬ್ಬರವನ್ನು ಹಾಕುವುದಕ್ಕಿಂತ ಮುಂಚೆ ಇದನ್ನೆಲ್ಲ ಟ್ರೈ ಮಾಡಿ. ಇದರಿಂದ ನಿಮಗೆ 100% ರಿಸಲ್ಟ್ ಸಿಕ್ಕೇ ಸಿಗ್ತದೆ.
ನಾನು ಇವಾಗ ಯಾವುದು ಕೂಡ ಅಂಗಡಿಯಿಂದ ತಂದು ಹಾಕೋದಿಲ್ಲ, ಗೊಬ್ಬರವನ್ನು ಮನೆಯಲ್ಲೇ ಮಾಡಿ ಈಗ ನಾವು ಏನನ್ನು ತಿಂತೀವಿ ನೋಡಿ ಅದನ್ನು ಗಿಡಗಳಿಗೆ ಕೊಡುವಂಥದ್ದು. ಇವಾಗ ಬಾಳೆಹಣ್ಣಿನ ಸಿಪ್ಪೆ, ನಾವು ಬಾಳೆಹಣ್ಣನ್ನು ತಿಂದರೆ ಬಾಳೆಹಣ್ಣಿನ ಸಿಪ್ಪೆ ಗಿಡಗಳಿಗೆ ತುಂಬಾ ಉಪಯುಕ್ತ. ಅದನ್ನೆಲ್ಲ ಹಾಕಿ ನೋಡಿ ಗಿಡಗಳು ಚೆನ್ನಾಗಿ ಗ್ರೋತಿಂಗ್ ಬರ್ತದೆ. ಈ ಗೊಬ್ಬರವನ್ನು ಸಂಜೆ ಹೊತ್ತಿನಲ್ಲಿ ಹಾಕಬೇಕು ಮಲ್ಲಿಗೆ ಗಿಡಗಳಿಗೆ. ಆದರೆ ಇವಾಗ ಹಾಕಲಿಕ್ಕೆ ಹೋಗಬೇಡಿ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಉಂಟು. ಇವಾಗ ಹಾಕಿದರೂ ಏನೂ ಪ್ರಯೋಜನ ಆಗಲಿಕ್ಕಿಲ್ಲ. ಹಾಗಾಗಿ ಮಳೆಯೆಲ್ಲ ಬಿಟ್ಟು ಸ್ವಲ್ಪ ಬಿಸಿಲು ಬಂದ ನಂತರ ಸಂಜೆ ಹೊತ್ತಿನಲ್ಲಿ ಹಾಕಿ ನೋಡಿ. ಇದರಿಂದ ಬೇರುಗಳು ಚೆನ್ನಾಗಿ ಬೆಳೀಲಿಕ್ಕೆ ಆರಂಭ ಆಗ್ತದೆ. ಹಾಗೆ ಗಿಡದಲ್ಲಿ ಉತ್ತಮವಾಗಿ ಇಳುವರಿಯನ್ನು ಕಾಣ್ಬೋದು. ವೀಕ್ಷಕರೇ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.